ವಾವ್, ಸಿ ಈ ಡಿಸೈನ್ಸ್ ಎಲ್ಲಾನು ಕೈಯಲ್ಲಿ ಮಾಡಿರೋದು ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಈ ಬೀಡ್ಸ್ ಇದೆಲ್ಲ ಮಷೀನ್ ಅಲ್ಲಿ ಮಾಡಿರೋದು. ನೋಡಿ ಬ್ಯಾಕ್ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಬ್ಲೌಸ್ದು. ಇದು ಅಷ್ಟೇ, ಈ ಡಿಸೈನ್ಸು ಅಷ್ಟೇ. ಇದನ್ನೆಲ್ಲಾನು ನೀವು ಇವಾಗ ಕೈಯಲ್ಲಿ ಮಾಡೋ ಅಂತ ಕೆಲಸನೇ ಇಲ್ಲ. ನೋಡಿ ಈ ಬ್ಲೌಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಇದಿಷ್ಟನ್ನು ಕೂಡ ಮಷೀನಲ್ಲೇ ಮಾಡಿರೋಂಥದ್ದು. ಆ ಮಷೀನ್ ಬಗ್ಗೆನೇ ಹೇಳಕ್ಕೆ ಅಂತಾನೆ ನಾವೀಗ ಈ ವಿಡಿಯೋನ ಮಾಡ್ತಿರೋದು. ನೋಡಿ ವೆಲ್ವೆಟ್ ಬ್ಲೌಸ್ಗೂ ಕೂಡ ಬ್ಯಾಕ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂತ. ಇದಂತೂ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಡಿಸೈನು. ಈ ಡಿಸೈನ್ ಎಲ್ಲಾನು ಈಸಿಯಾಗಿ ನೀವು ಮನೇಲೆ ಮಾಡ್ಕೋಬಹುದು ಈ ಮಷೀನ್ ಇದ್ರೆ. ಆ ಮಷೀನ್ ಬಗ್ಗೆ ಹೇಳ್ತೀವಿ. ಆದ್ರೆ ಅದಕ್ಕೆ ಮುಂಚೆ ಇನ್ನು ಏನೇನೆಲ್ಲ ಡಿಸೈನ್ಸ್ ಮಾಡ್ಬೋದು ಈ ಮಷೀನ್ ಅಲ್ಲಿ ಅಂತ ನೋಡ್ಕೊಂಡ್ಬಿಡಿ. ಸೀಕ್ವೆನ್ಸ್ ಡಿಸೈನ್ ನೋಡ್ತಿದ್ದೀರಾ, ಅಂಡ್ ನೆಟೆಡ್ ಡಿಸೈನ್. ನೋಡಿ ಈಗೆಲ್ಲ ತುಂಬಾನೇ ಬ್ಲೌಸಸ್ಗೆಲ್ಲ ಡಿಸೈನ್ಸ್ ಮಾಡುವಂತ ಈ ನೆಟೆಡ್ ಡಿಸೈನ್ಸ್ ಕೂಡ ಈ ಮಷೀನ್ ಅಲ್ಲಿ ಮಾಡ್ಕೋಬಹುದು. ಯಾವ್ದ ಮಷೀನ್ ಅಂತ ಕೇಳಿದ್ರ ಅದ್ರದ್ದೇ ನಾವ್ ಇವಾಗ ಹೇಳ್ತಾ ಇರೋದು. ಬನ್ನಿ ತೋರಿಸ್ತೀವಿ. ಎಸ್, ಇದೇ ಆ ಮಷೀನು. ಆ ಮಷೀನ್ ಎಕ್ಸ್ಪರ್ಟ್ ನಮ್ ಜೊತೆಗಿದ್ದಾರೆ. ಮ್ಯಾಮ್ ಹೇಳಿ, ಈಗ ಈ ಮಷೀನ್ ಏನಿದು ಸ್ಪೆಷಲ್? ಈ ಮಷೀನ್ ಅಂದ್ರೆ HSW 5G ಅಂತ ಬರುತ್ತೆ. ಇದು ಕಂಪ್ಲೀಟ್ಲಿ ಕಂಪ್ಯೂಟರೈಸ್ಡ್ ಇರುತ್ತೆ, ಆಟೋಮೆಟಿಕ್ ಇರುತ್ತೆ ಕಂಪ್ಲೀಟ್ಲಿ. ನಿಮಗೆ ಇದರಲ್ಲಿ ಬ್ಲೌಸು, ಕುರ್ತಾ, ಚೂಡಿದಾರ್, ಸ್ಯಾರಿ, ಪಾಕೆಟ್ ಎಂಬ್ರಾಯ್ಡ್ರಿ, ಯೂನಿಫಾರ್ಮ್ ಲೋಗೋಸ್ ಎಲ್ಲಾ ತರ ಎಂಬ್ರಾಯ್ಡ್ರಿ ನೀವು ಇದ್ರಲ್ಲಿ ಮಾಡ್ಕೋಬಹುದು. ಓಕೆ, ಸೊ ಲೋಗೋಸ್ ಇರ್ಬೋದು, ಯೂನಿಫಾರ್ಮ್ಗೆ ಆ ತರದ್ದೆಲ್ಲನೂ ಮಾಡ್ಕೋಬಹುದು. ಸೊ ಸ್ಯಾರಿ ಡಿಸೈನ್ಸ್ಗೂ ಮಾಡ್ಕೋಬಹುದು. ಸ್ಯಾರಿ ಡಿಸೈನ್ಸ್ ಮಾಡು, ಪಲ್ಲು ಎಂಬ್ರಾಯ್ಡ್ರಿ ಎಲ್ಲ ಕುಚ್ಚೆಲ್ಲ ಹಾಕ್ತಾರಲ್ವಾ, ಸೊ ಇವಾಗ ಸ್ಯಾರಿ ಡಿಸೈನ್ಸ್ ಮಾಡ್ಕೋಬಹುದು. ಸೊ ಟೋಟಲ್ ಎಷ್ಟು ಯೂಸಸ್ ಈ ಮಷೀನ್ ಇಂದ ಮಾಡ್ಕೋಬಹುದು ನಾವು? ಎನಿ ಕೈಂಡ್ ಆಫ್ ಇವಾಗ ಯಾವ್ದಾದ್ರು ನಿಮ್ಗೆ ಒಂದು ಎಂಬ್ರಾಯ್ಡ್ರಿ ಮಾಡ್ಬೇಕಂದ್ರೆ ಆ ಎಂಬ್ರಾಯ್ಡ್ರಿ ನೀವು ಈ ನಮ್ಮ ಮಿಷಿನ್ ಅಲ್ಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಹೌದಾ? ಓಕೆ. ಸೊ ಇದೆಲ್ಲಾನು ಕೂಡ ಇದ್ರಲ್ಲಿ ಫಿಕ್ಸ್ ಆಗಿರುವಂತದ್ದು, ಇದ್ರಲ್ಲಿ ಸೆಟ್ ಆಗಿರುತ್ತೆ. ನೋಡಿ ಸೆಟ್ ಆಗಿರುತ್ತೆ. ಹತ್ರ ಬನ್ನಿ, ಇದು ನೋಡಿ, ಇದ್ರಲ್ಲಿ ಎಲ್ಲ ಇರುತ್ತೆ. ಹೇಗೆ ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ? ಇದರಲ್ಲಿ ನಾವು ಫಸ್ಟ್ ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ. ಡಿಸೈನ್ ಸೆಲೆಕ್ಟ್ ಮಾಡಿ ನಮಗೆ ಯಾವ್ದು ಬೇಕು, ಯಾವ ಕಲರ್ ಕಾಂಬಿನೇಷನ್, ಯಾವ ಬ್ಯಾಕ್ಗ್ರೌಂಡ್ ಬೇಕು ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ನಮಗೆ ಆಪ್ಷನ್ಸ್ ಇರುತ್ತೆ. ಬ್ಯಾಕ್ಗ್ರೌಂಡ್ ಕಲರ್ ಕಾಂಬಿನೇಷನ್ ನಾವು ಚೇಂಜ್ ಮಾಡ್ಕೋತೀವಿ. ಚೇಂಜ್ ಮಾಡಿಕೊಂಡು ನಮ್ಮದು ಸ್ಯಾರಿ ಕಲರ್ ಏನಿರುತ್ತೆ ಅದನ್ನು ಕಾಂಟ್ರಾಸ್ಟಲ್ಲಿ ನಾವಿಲ್ಲಿ ಚೆಕ್ ಮಾಡಿಕೊಂಡು ಮಾಡ್ಬೋದು. ಸೊ ನಮಗೆ ಫಸ್ಟೇ ಔಟ್ಪುಟ್ ಗೊತ್ತಾಗುತ್ತೆ ಇದರಲ್ಲಿ ಯಾವ ಥರ ಬರುತ್ತೆ ಅಂತೇಳಿ. ಹೀಗೆ ಎಷ್ಟು ಚೆನ್ನಾಗಿ ಮಾಡ್ತಿದೆ ನೋಡಿ ಇದು ವರ್ಕ್. ಅದ್ರ ಪಾಡಿಗೆ ಅದು ಮಾಡ್ಕೊಂಡು ಹೋಗ್ತಾ ಇದೆ. ಯಾರು ಏನು ಡಿಸ್ಟರ್ಬೇ ಮಾಡೋ ಹಂಗಿಲ್ಲ. ಒಂದು ಫ್ಲವರ್ ಮುಗ್ದಿದ ತಕ್ಷಣ ಇನ್ನೊಂದು ಡಿಸೈನ್ಗೆ ಹಂಗೆ ಹೋಗುತ್ತೆ. ಅದಷ್ಟಕ್ಕದೆ ಎಷ್ಟು ಸ್ಪೇಸ್ ಬಿಡಬೇಕೋ ಅಷ್ಟು ಡಿಸೈನ್ ನೀಟಾಗಿ ತಗೊಳ್ತಾ ಇದೆ. ನಿಜಕ್ಕೂ ಅಮೇಝಿಂಗ್ ಅನ್ಸುತ್ತೆ, ಒಂಥರ ಮ್ಯಾಜಿಕ್ ಥರ. ಅದೇ ನೀಟಾಗಿ ಎಲ್ಲ ಕೆಲಸ ಮಾಡ್ತಾ ಇದೆ. ಸೊ ನಮ್ಮ ಕೆಲಸ ಬೇರೆನೂ ಮಾಡ್ಕೊಳ್ತಾ ಇರ್ಬೋದು, ಇದ್ರ ಪಾಡಿಗೆ ಇದು ಕೆಲಸನೂ ಮನೇಲಿ ಮಾಡ್ತಾ ಇರುತ್ತೆ. ಸೊ ಇಂಥದ್ದೊಂದು ಮಷಿನ್ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಈಸಿಯಾಗಿ ಮನೇಲಿ ದಿನ 2 ರಿಂದ 3 ಸಾವಿರ ಬಂದ್ಬಿಡುತ್ತೆ ನೋಡಿ. ಸೆಕೆಂಡ್ ಇನ್ಕಮ್ ಬೇಕು ಅಂತ ಅಂದ್ಕೊಳ್ಳೋರು, ಬೇರೆ ಏನೋ ಕೆಲಸ ಮಾಡ್ತಾ ಮನೆಯಲ್ಲೇ ಹೌಸ್ ವೈಫ್ಸ್ ಆಗಲಿ ಇನ್ನೊಬ್ರಾಗಲಿ ಎಲ್ಲರೂ ಕೂಡ ಈ ಥರದ್ದೊಂದು ಮಷಿನ್ ಮನೇಲಿ ಇಟ್ಕೋಬೋದು. ಸೊ ಈ ಮಷಿನ್ನ ತಗೋಬೇಕು ಅಂದರೆ ಏನು ಮಾಡಬೇಕು ಮ್ಯಾಮ್? ಈ ಮಷಿನ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ 3,25,000 ಇಂದ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 8 to 10 ಮಾಡಲ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ನಿಮಗೆ. ಇದರಲ್ಲಿ 8 to 10 ಮಾಡಲ್ಸ್ ಅವೈಲೇಬಲ್ ಇದೆ. ಸೊ ಫ್ರೇಮ್ ಸೈಜ್ ಮೇಲೆ ನಿಮಗೆ ಡಿಫ್ರೆನ್ಸ್ ವೇರಿ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಡೀಲರ್ಶಿಪ್ ನಾವು ಆಗಿರೋದ್ರಿಂದ ಎಲ್ಲೇ ಬೇಕಂದ್ರೂ ನೀವು ಜಸ್ಟ್ ಕಾಲ್, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಕಾಲ್ ಮಾಡಿ ನಮಗೆ ಟಚಲ್ಲಿ ಇದ್ರೆ ನಾವು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಡೋರ್ ಡೆಲಿವರಿ, ಡೋರ್ ಸರ್ವಿಸ್ ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ ಸರ್ವಿಸ್ ಫ್ರೀ ಇರುತ್ತೆ ನಿಮಗೆ. ಏನಿಗೆ ಪ್ರಾಬ್ಲಮ್ ಏನಾದರೂ ಆದರೆ ಮಷೀನಲ್ಲಿ ಏನೋ ಹೋಯ್ತು ಅಂದರೆ ಎಲ್ಲ ಏನೇ ಇತ್ತು ಅಂದ್ರೂ ಸ್ಪೇಸ್ ಅವೈಲೇಬಲ್ ಇರುತ್ತೆ. ನಿಮಗೆ ವಿಡಿಯೋ ಕಾಲ್ ಸಪೋರ್ಟ್ ಇರುತ್ತೆ. ಕಾಲ್ ಮಾಡಿದ್ರೆ ನಿಮಗೆ ಎಕ್ಸ್ಪ್ಲೇನ್. ಓಕೆ, ಇದು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ಹೌದು. ಓಕೆ. ಯಾರು ಮೈನ್ ನಿಮ್ಮ ಕಸ್ಟಮರ್ಸ್, ಯಾರ್ಯಾರು ತಗೋಬಹುದು ಈ ಮಷೀನ್ ಅಂತೀರಾ? ಕಸ್ಟಮರ್ಸ್ ಅಂದ್ರೆ ಇವಾಗ ತುಂಬಾ ಮುಂಚೆ ಎಲ್ಲ ಟೈಲರ್ಸ್, ಬೊಟಿಕ್ಸ್ ಇರೋರು ತಗೋತಾ ಇದ್ರು. ಇವಾಗ ಯಾವ ತರ ಆಗಿದೆ ಅಂತ ಈ ಬಿಸ್ನೆಸ್ ಆಲ್ರೆಡಿ ಇವಾಗ IT-BT ಕಂಪ್ನಿಯಲ್ಲಿ ವರ್ಕ್ ಮಾಡಿರೋರು ತಗೋತಾ ಇದ್ದಾರೆ. ಏನಕ್ಕೆ ಅಂದ್ರೆ ಅವ್ರದ್ದು ಜಾಬ್ ಸೇಫ್ ಇಲ್ಲ ಇವಾಗ ಅಟ್ ಪ್ರೆಸೆಂಟ್. ಸೊ ಅವ್ರು ಏನ್ ಮಾಡ್ತಿದ್ದಾರೆ, ನಾವು ಡಿಪೆಂಡ್ಸ್ ಆಗೋದು ಬೇಡ. ಈಗ ವರ್ಕ್ ಫ್ರಮ್ ಹೋಮ್ ಇರೋರು ಇದ್ದಾರೆ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಸೈಡ್ ಬಿಸ್ನೆಸ್ ತರ ಇದನ್ನ ಸ್ಟಾರ್ಟ್ ಅಪ್ ಮಾಡ್ತಾ ಇದ್ದಾರೆ ಆಲ್ರೆಡಿ ತುಂಬಾ ಜನ. ಅವ್ರು ಏನ್ ಮಾಡ್ತಾ ಇದ್ರೆ ಮನೇಲೆ ವರ್ಕ್ ಮಾಡ್ಕೊಂಡು ಸೈಡ್ ಬಿಸ್ನೆಸ್ ಆಗಿ ಇದೊಂದು ಮಷಿನ್ ತಗೊಂಡ್ಬಿಟ್ಟು ವರ್ಕ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಆಮೇಲೆ ಚಿಕ್ಕ ಪುಟ್ಟ ಬೊಟಿಕ್, ಲೇಡೀಸ್ ಟೈಲರ್ಗಳು ಅವರೆಲ್ಲ ಹ್ಯಾಂಡ್ ವರ್ಕ್ ಮೇಲೆ ಮಗ್ಗಮ್ ವರ್ಕ್ ಅಂತ ಕೇಳ್ತಾರೆ. ಸೊ ಮಗ್ಗಮ್ ವರ್ಕ್ ಮಾಡಕ್ ಬರಲ್ವಾ, ಹ್ಯಾಂಡ್ ವರ್ಕ್ ಫಿನಿಶಿಂಗ್ ಬರಲ್ವಾ ಅಂತಾರೆ. ಸೊ ಅದಕ್ಕೋಸ್ಕರ ಮಗ್ಗಮ್ ವರ್ಕ್ಗೋಸ್ಕರ ಇವಾಗ ಅಟ್ಯಾಚ್ಮೆಂಟ್ ನಾವು ಮಾಡಿದೀವಿ. ಸೊ ಎಲ್ಲಾ ತರ ವರ್ಕ್ ಮಾಡ್ಬೋದು. ಎನಿ ಕೈಂಡ್ ಆಫ್ ಈವನ್ ಸೀಕ್ವೆನ್ಸ್ ಇರ್ಲಿ, ಎಲ್ಲ ತರದ್ದು ಮಾಡ್ಬೋದು. ಸೊ ಏನೇನೆಲ್ಲ ಮಾಡ್ಬೋದು ತೋರಿಸ್ತೀರಾ? ಎಲ್ಲಾ ತರ ವರ್ಕ್ ಮಾಡ್ಬೋದು ಮೇಡಮ್. ಲೈಕ್ ಬ್ಲೌಸ್, ಕುರ್ತಾ, ಚೂಡಿದಾರ್, ಪಾಕೆಟ್, ಶರ್ಟ್ ಎಂಬ್ರಾಯ್ಡ್ರಿ, ಮಕ್ಕಳಿಗೆ ಟೀ ಶರ್ಟ್ಸ್ ಮಾಡ್ಬೋದು. ಈ ತರದ್ದೆಲ್ಲ ನೋಡಿ, ಈ ತರದ್ದೆಲ್ಲ ಡಿಸೈನ್ಸ್ ಮಾಡ್ಬೋದು. ಸ್ಯಾರಿ ಮೇಲೂ ವರ್ಕ್ ಮಾಡ್ಬೋದಾ? ಪಲ್ಲು, ಓಕೆ, ಸ್ಯಾರಿ ವರ್ಕ್, ಪಲ್ಲು ವರ್ಕ್ ಎಲ್ಲ ಮಾಡ್ಬೋದು ಅಂತ ನೋಡಿ. ಬ್ರೈಡಲ್ ಬ್ಲೌಸಸ್ ಎಸ್ಪೆಷಲಿ ಆ ತರದ್ದು ಕೂಡ ಮಾಡ್ಬೋದು.
ಎಷ್ಟು ಒಳ್ಳೆ ಒಳ್ಳೆ ಡಿಸೈನ್ಸ್, ಇದೆಲ್ಲ ಡಿಸೈನ್ಸು ಇದರಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ರಿಲೇಟೆಡ್ ನಾವು ಥ್ರೆಡ್ನ ಹಾಕೊಂಡು ಇದು ಮಾಡಿದ್ರೆ ಆಯಿತು. ಸೊ ಎಂಬ್ರಾಯ್ಡ್ರಿ ಥ್ರೆಡ್ ಅಂತಾನೆ ಬರುತ್ತಲ್ಲ, ಅದನ್ನ ಬಳಸಿದ್ರೆ ಆಯಿತು. ಓಕೆ, ವಾವ್, ಸಿ ಎಷ್ಟು ಡಿಸೈನ್ಸ್ ಇದೆ. ಇದಿಷ್ಟು ಅದರಲ್ಲೇ ಇರುತ್ತೆ. ನಾವು ಪೆನ್ ಡ್ರೈವ್ ಅಲ್ಲಿ ಕಾಪಿ ಮಾಡಿ ಕೊಟ್ಟಿರ್ತೀವಿ. Okay. ಅವ್ರಿಗೆ ನಾವು 4000 ನೆಕ್ ಡಿಸೈನ್ಸ್, 5 ಕ್ಯಾಟಲಾಗ್ ಬುಕ್ ಮತ್ತೆ ಒಂದು ಡಿಸೈನಿಂಗ್ ಅಪ್ಲಿಕೇಶನ್ ಕೂಡ ಕೊಡ್ತಾ ಇದೀವಿ. ಓಕೆ ಓಕೆ. ಸೊ ಅವ್ರಿಗೆ ಓವರ್ 7000 ಡಿಸೈನ್ ಸಿಗುತ್ತೆ. 7000 ಡಿಸೈನ್ಸ್, ವಾವ್. ಓಕೆ, ಅಷ್ಟೊಂದು ಡಿಸೈನ್ಸ್ ಇರುತ್ತೆ. ಸಿಗುತ್ತೆ. ನೆಕ್ ಡಿಸೈನ್ಸ್ ಅದ್ರಲ್ಲೂ ನೆಕ್ ಡಿಸೈನ್ಸ್, ಬ್ಯಾಕ್ ಡಿಸೈನ್ಸ್, 15 ಡಿಸೈನ್ ಆಡ್ ಆನ್ ಆಗುತ್ತೆ ಅವ್ರಿಗೆ ಅಪ್ಲಿಕೇಶನ್ ಅಲ್ಲಿ. ಓಕೆ, ಅದನ್ನ ಅವ್ರಿಗೆ ಫ್ರೀ ಇರುತ್ತೆ. ಓಕೆ ಓಕೆ, ಅದು ಫ್ರೀ ಇರುತ್ತೆ. ಹೌದು. ಓಕೆ, ಹೇಗೆ ಡೆಲಿವರಿ ಕೊಡ್ತಾ ಇದ್ದೀರಾ? ಎಲ್ಲಿ ಆಲ್ ಓವರ್ ಇಂಡಿಯಾ ಕೊಡ್ತೀರಾ ಅಥವಾ ಹೇಗಿದೆ ಸರ್? ಎಲ್ಲಾ ಕಡೆ ಡೆಲಿವರಿ ಇರುತ್ತೆ ಮೇಡಮ್. ಆನ್ಲೈನ್ ಡೋರ್ ಡೆಲಿವರಿ, ಡೋರ್ ಸರ್ವಿಸ್ ಇರುತ್ತೆ. Okay. ಅವ್ರು ಯಾವ ಮಷಿನ್ ಬೇಕು, ಯಾವ ಮಾಡೆಲ್ ಬೇಕು, ಜಸ್ಟ್ ಅವರು ಬರಕ್ ಆಗಲ್ಲ ಅಂತಂದ್ರೆ ನಾವು ಅವ್ರಿಗೆ ಕಾಲಲ್ಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಕ್ಸ್ಪ್ಲೇನ್ ಮಾಡಿ Install ಮಾಡಿ ಇನ್ಸ್ಟಾಲೇಷನ್ ಮಾಡಿ ಡೋರ್ ಡೆಲಿವರಿ, ಡೋರ್ ಸರ್ವಿಸ್ ಇರುತ್ತೆ. ಓಕೆ, ಆಲ್ ಓವರ್ ಇಂಡಿಯಾನಾ? ಹೌದು, ಆಲ್ ಓವರ್. ಓಕೆ, ಎಲ್ಲಿ ಈ ಶಾಪ್ ಇರೋದು? ಎಲ್ಲಿ ಆಕ್ಚುಲಿ? ನಮ್ಮ ಶಾಪ್ ಬಂದ್ಬಿಟ್ಟು ಮಧು ಸೇವಿಂಗ್ ಮಿಷನ್ ಸೇಲ್ಸ್ ಅಂಡ್ ಸರ್ವಿಸಿಂಗ್ ಸೆಂಟರ್ ಅಂತ ಬರುತ್ತೆ. ಇದು ಬಂದ್ಬಿಟ್ಟು ಪ್ರಸನ್ನ ಥಿಯೇಟರ್, ರಾಜಾಜಿನಗರ ಹತ್ರ ಲೊಕೇಟ್ ಆಗುತ್ತೆ. GT ವರ್ಲ್ಡ್ ಮಾಲ್ ಪಕ್ಕದಲ್ಲಿ. ಓಕೆ ಓಕೆ. ಸೊ ತುಂಬಾನೇ ಈಸಿ. ಎದುರುಗಡೆ ಬಂದ್ರೆ ನಿಮ್ಗೆ ಫ್ಲೈಓವರ್ ಕೂಡ ಕಾಣಿಸುತ್ತೆ. ಈಸಿಯಾಗಿ ನೀವು ಇದು ಮಾಡ್ಬೋದು. ಜಸ್ಟ್ ಗೂಗಲ್ ಅಲ್ಲಿ ಮಧು ಸ್ವಿಂಗ್ ಮಷಿನ್ ಅಂತ ಹೊಡೆದ್ರೆ ಸಾಕು, ಕಂಪ್ಲೀಟ್ ಅಡ್ರೆಸ್ ಕೂಡ ಬಂದ್ಬಿಡುತ್ತೆ. ನಾನು ಈಸಿಯಾಗೆ ಬಂದೆ ಇಲ್ಲಿಗೆ. ಸೊ ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬಂದೆ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಈಗ ನಿಮ್ಗೂ ಅನ್ನಿಸ್ತಿರುತ್ತೆ ಅಂತ ಅನಿಸ್ತಿದೆ, ಇದೆಲ್ಲ ತಿಳ್ಕೊಂಡ್ಮೇಲೆ ಅಲ್ವಾ? ಹಾಗಿದ್ರೆ ನಿಜವಾಗ್ಲೂ ಸೆಕೆಂಡ್ ಇನ್ಕಮ್ ಬೇಕಾದ್ರೆ ಅಂತ ಲೈಫಲ್ಲಿ ಏನಾದರೂ ಇನ್ನೊಂದು ಇನ್ಕಮ್ ಮಾಡ್ಕೋಬೇಕು ನಾವು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಬರಬೇಕು, ಮಷಿನ ತಗೋಬೇಕು. ಸೆಕೆಂಡ್ ಇನ್ಕಮ್ ಒಂದು. ಆಮೇಲೆ ಇವಾಗ ಬೊಟಿಕ್ಸ್ ಮತ್ತೆ ಚಿಕ್ಕ ಪುಟ್ಟ ಟೈಲರಿಂಗ್ ಮಾಡೋರು ಏನ್ ಮಾಡ್ತಾರೆ, ಎಂಬ್ರಾಯ್ಡ್ರಿಗೆ ಆಚೆ ಹೋಗ್ತಾರೆ. ಆಚೆ ಹೋಗ್ಬಿಟ್ಟು ಕೊಡ್ತಾರೆ. ಅವ್ರ ಹತ್ರ ಎಂಬ್ರಾಯ್ಡ್ರಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ, ಬಟ್ ಟೈಮು ವೇಸ್ಟ್ ಆಗುತ್ತೆ. ಇವ್ರು ಇನ್ ಟೈಮಿಗೆ ಅವ್ರು ಕೊಡಲ್ಲ. ಸೊ ಅದು ಇನ್ ಟೈಮಿಗೆ ಕೊಡಲ್ಲ ಅಂದಾಗ ಈ ಮಷಿನ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರು ಸ್ಟಿಚಿಂಗ್ ಅದ್ರ ಜೊತೆಗೆ ಆಡ್ ಆನ್ ಮಾಡ್ಕೊಂಡು ಅವ್ರ ಟೈಮಿಗೆ ಅವ್ರು ಕೊಡ್ಬೋದು. ಕರೆಕ್ಟ್ ಕರೆಕ್ಟ್. ಸಿಕ್ಕಾಪಟ್ಟೆ ಎವ್ರಿ ಡೇ ಒಂದು 10 ಜನ ಎಂಪ್ಲಾಯೀಸ್ ಟೈಲರಿಂಗ್ ಮಾಡ್ತಿರ್ತಾರೆ, ಬ್ಲೌಸಸ್ ಹೊಲಿತಾ ಇರ್ತಾರೆ. ಸಿಕ್ಕಾಪಟ್ಟೆ ಬಿಸಿ ಶಾಪ್ಗಳು ಏನಿದೆಯೋ ಅವ್ರಿಗಂತೂ ಇದು ಬೆಸ್ಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಫಾಸ್ಟ್ ಆಗಿ ಆಗೋಗುತ್ತೆ ವರ್ಕ್ ಎಲ್ಲಾನು. ಡಬಲ್ ವರ್ಕ್ ಹೋಗಂಗೆ ಇಲ್ಲ, ಆಚೆ ಹೋಗಿ ಇನ್ನೊಬ್ರಿಗೆ ಕೊಟ್ಟು ಮಾಡಿಸೋಂಥ ಕೆಲಸನೇ ಇಲ್ಲ, ಈಸಿಯಾಗಿ ಆಗ್ಬಿಡುತ್ತೆ. ಸೊ ಐ ಥಿಂಕ್ ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್. ಇದು ನೋಡಿ 5G ಇನ್ನೊಂದು ಅಪ್ಡೇಷನ್ಸ್ ಅಂದ್ರೆ ಇವಾಗ ಒಂದು ಬುಟ್ಟ ಇರುತ್ತೆ. ನಾವು ಇದನ್ನ ಕೆಲವೊಬ್ರು ಕೇಳ್ತಾರೆ, ಈಗ ವೆಲ್ವೆಟ್ ಅಲ್ಲಿ ಯಾವ ತರ ಬುಟ್ಟಾಸ್ ಮಾತ್ರ ಬೇಕು ಅಂತಿದ್ದಾರೆ, ಅವರು ಕೇಳ್ತಾರೆ. ಈ ಒಂದು ಬುಟ್ಟನ ನಾವು ಮಲ್ಟಿಪಲ್ ಮಾಡ್ಕೋಬಹುದು ಇದ್ರಲ್ಲಿ. ಓನ್ಲಿ ಒಂದು ಸಿಂಗಲ್ ಬುಟ್ಟ. ಕಂಪ್ಲೀಟ್ಲಿ ಯಾವಾಗ್ಲೂ ಡಿಸೈನರ್ ಗಳ ಮೇಲೆ ಡಿಪೆಂಡ್ಸ್ ಇರೋ ತರ ಇರಲ್ಲ. ನೀವೇನೆ ಓನ್ ಆಗಿ ಡಿಸೈನ್ಸ್ ನ ಕಸ್ಟಮೈಸೇಷನ್ ಮಾಡ್ಕೋಬಹುದು. ಆಮೇಲೆ ಸೈಜ್ ವೇರಿಯೇಷನ್ಸ್ ಇರುತ್ತೆ. ಯಾರಿಗೂ ಎಲ್ಲ ಸೈಜ್ ಒಂದೇ ತರ ಆಗಲ್ಲ. ಸೈಜ್ ವೇರಿಯೇಷನ್ಸ್ ಕೇಳ್ತಾರೆ, ಅವಾಗ ನಾವು ಇಲ್ಲಿ ಮಾಡ್ಕೋಬಹುದು. ಸೈಜ್ ವೇರಿಯೇಷನ್ಸ್ ಏನಿತ್ತು ಅಂದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಓಕೆ, ಈ ತರ. ಓಕೆ. ಆಮೇಲೆ ಇದು ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ಸ್ ಬರುತ್ತೆ ಅಲ್ಲ, ಆವಾಗಲೇ ಹೇಳ್ದಂಗೆ. ಸೊ ಇದು ನಮ್ಗೆ ತುಂಬಾ ಯೂಸ್ಫುಲ್. ಏನಕ್ಕೆ ಅಂದ್ರೆ ನಾವು ಫಸ್ಟೇ ನೋಡ್ಕೋಬಹುದು ನಮ್ದು ಔಟ್ಪುಟ್ ಯಾವ ತರ ಬರುತ್ತೆ. ಬ್ಲೌಸ್ ಹೆಂಗ್ ಡಿಸೈನ್ ಕಾಣುತ್ತೆ, ಯಾವ ಕಲರ್ ಮೇಲೆ ಯಾವ ಡಿಸೈನ್ ಕೊಟ್ರೆ ಹೇಗಿರತ್ತೆ, ಹೇಗ್ ಕಾಣುತ್ತೆ ಅನ್ನೋದು ಸಿಗುತ್ತೆ. ಆಮೇಲೆ ಇದ್ರಲ್ಲಿ ನಾವು ಬಿಲ್ಟ್ ಇನ್ ವೋಲ್ಟೇಜ್ ಪ್ರೊಡಕ್ಷನ್ ಕೊಟ್ಟಿದೀವಿ. ಏನೇ ವೋಲ್ಟೇಜ್ ವೇರಿಯೇಷನ್ ಇತ್ತು ಅಂದ್ರೆ, ಏನೇ ಫ್ಲಕ್ಚುಯೇಷನ್ ಆಯ್ತು ಅಂದ್ರೆ ನಮ್ಗೆ ಇಂಟಿಮೇಟ್ ಮಾಡುತ್ತೆ. ಮಿಷಿನ್ ಆಟೋಮೆಟಿಕ್ ಆಫ್ ಆಗುತ್ತೆ. ಆಟೋಮೆಟಿಕ್ ಪವರ್ ಬಂದಾದ್ಮೇಲೆ, ನಾರ್ಮಲ್ ಪವರ್ ಬಂದಾದ್ಮೇಲೆ ಆಟೋಮೆಟಿಕ್ ಆನ್ ಆಗುತ್ತೆ. ಅದೆಲ್ಲ ಇದ್ರಲ್ಲಿ ಅಪ್ಗ್ರೇಡೆಡ್ ಮಾಡಿದೀವಿ. ಆಮೇಲೆ ನಮ್ದು HSW ಅನ್ನೋದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಆಲ್ ಓವರ್ ಕರ್ನಾಟಕ, ಔಟ್ ಆಫ್ ಕಂಟ್ರಿ ಸ್ಟೇಟ್ಸ್ ಅಲ್ಲೂ ಅವೈಲೇಬಲ್ ಇದೆ. ಓಕೆ ಓಕೆ. ಹೇಗೆ ನೀವು ಎಷ್ಟೊತ್ತಿಗೆ ಬಂದಿದ್ನ ಹೆಂಗ್ ವರ್ಕ್ ಮಾಡ್ತೀರಾ, ಹೆಂಗ್ ನಡೀತಾ ಇದೆ ಇದೆಲ್ಲ? ಮಾಡ್ತಾ ಇದ್ದೀವಿ ಡೈಲಿ. ಇವಾಗ ಎಷ್ಟೊಂದು ಕಸ್ಟಮರ್ಸ್ 12 to 14 hours ಯೂಸ್ ಮಾಡ್ತಾ ಇದ್ದಾರೆ. ಲೈಕ್ ಹೆವಿ ವರ್ಕ್ ಇರೋರು ಅವ್ರು ಮಾರ್ನಿಂಗ್ 12 to 14 hours ಕೆಲಸ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಡಿಪೆಂಡ್ಸ್ ಆಗಿರಲ್ಲ. ಓಕೆ, ಎಷ್ಟು ಈಗಾಗಲೇ ಸೇಲ್ ಆಗಿದೆ ಮತ್ತೆ ನಿಮ್ಗೆ ಹೆಂಗ್ ಬರ್ತಿದೆ ಫೀಡ್ಬ್ಯಾಕ್ ಅವರಿಂದ? ಫೀಡ್ಬ್ಯಾಕ್ ಚೆನ್ನಾಗಿದೆ. ಸೇಲ್ಸ್ ಮೋರೋವರ್ ಇದೆ ಎವ್ರಿ ಮಂತ್. ನಮ್ಗೆ ಜಾಸ್ತಿ ಆಗ್ತಾನೆ ಇದೆ. ಆ ತರ ಏನ್ ತೊಂದ್ರೆ ಇಲ್ಲ. ಇವಾಗ ಏನಂದ್ರೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕೆಂದ್ರೆ ನಮ್ ಬಿಸ್ನೆಸ್ ಅಂದ್ರೆ ಆ ತರ ಮಾರ್ಕೆಟಿಂಗ್ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದನ್ನ ಅವ್ರು ಕ್ಲಾರಿಟಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ 5G ನಮ್ಗೆ ಇದು ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ ಬರುತ್ತೆ. ಸೊ ಇದರಲ್ಲಿ ನಾವು ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಯಾವ ತರ ಅಂತಂದ್ರೆ, ಈಗ ನಮ್ಮ ಬ್ಲೌಸ್ ಪೀಸ್ ಬ್ಲೂ ಇದೆ, ಸಾರಿ ಕಾಂಟ್ರಾಸ್ಟ್ ಇದೆ, ನಾವು ಅದನ್ನ ಇಲ್ಲಿ ಆಲ್ರೆಡಿ ವರ್ಕ್ ಆಗ್ತಾ ಇದೆ. ಈ ತರದ್ದು ಇದನ್ನ ನಾವು ಎಲ್ಲವನ್ನು ಇದ್ರಲ್ಲೇ ಫಿಕ್ಸ್ ಮಾಡಿ ಸೆಟ್ ಮಾಡಿ ಬಿಟ್ಬಿಟ್ರೆ ಆಯ್ತು. ಎಲ್ಲವನ್ನು ಮಷಿನೇ ತಗೊಂಡು ಆನ್ ಟೈಮ್ಗೆ ನಿಮ್ಗೆ ಕಂಪ್ಲೀಟ್ ವರ್ಕ್ ನ ಮುಗಿಸಿ ಕೊಟ್ಬಿಟ್ಟು ಅದೇ ಆಟೋಮ್ಯಾಟಿಕ್ ಆಫ್ ಆಗ್ಬಿಡತ್ತೆ. ಹೌದು, ಇದರಲ್ಲಿ ಬಂದ್ಬಿಟ್ಟು ನಾವು 5G ಇದನ್ನ ಚೇಂಜಸ್ ಆಗಿದೆ. ಈ ಡಿಸ್ಪ್ಲೇ ಚೇಂಜ್ ಆಗಿದೆ. 100 ಬಟನು, ಟ್ರಿಮ್ಮಿಂಗ್ ಬಟನು, ಹೋಮ್ ಪೊಸಿಷನ್, ಎಂಡ್ ಪೊಸಿಷನ್, ಆಮೇಲೆ ಕಾರ್ನರ್ಸ್ ನಮಗೆ 8 ಕಾರ್ನರ್ಸ್ ಮಾಡಿದ್ದೀವಿ. ಇದೆಲ್ಲ ನಿಮಗೆ 5G ಚೇಂಜಸ್ ಆಗಿದೆ. ಓಕೆ.
ಸೊ ಈ ಮಷಿನ್ಸ್ ನಿಮ್ಮ ಹತ್ರ ಈಗ ಎಲ್ಲ ರೆಡಿ ಇರತ್ತಾ ಇದೆಯಾ? ಮಷಿನ್ಸ್ ಎಲ್ಲ ರೆಡಿ ಇರುತ್ತೆ. ಅವ್ರು ಎಲ್ಲಿಂದ ಬೇಕಾದ್ರೂ ಅವ್ರು ಬುಕ್ ಮಾಡ್ಕೋಬಹುದು. ಇಲ್ಲ ಆದ್ರೂ ಇಲ್ಲಿಗೆ ಬರ್ತಿರೋದ್ರು ಬಂದು ಅವರು ಡೈರೆಕ್ಟ್ ಆಗಿ ಒಂದ್ಸಲ ವಿಸಿಟ್ ಮಾಡಿದ್ರೆ, ನನ್ನ ಸಜೆಷನ್ ಒಂದ್ಸಲ ನಮ್ಮ ಸ್ಟೋರ್ ವಿಸಿಟ್ ಮಾಡಿ. ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಏನೇ ಡೌಟ್ ಇದ್ರೂ ನಾವು ಕ್ಲಾರಿಫೈ ಮಾಡ್ತೀವಿ. ಆಮೇಲೆ ನೀವು ನಿಮಗೆ ಡೋರ್ ಡೆಲಿವರಿ, ಡೋರ್ ಸರ್ವಿಸ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಡೋರ್ ಡೆಲಿವರಿ, ಡೋರ್ ಸರ್ವಿಸ್ ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ಸ್ ಸರ್ವಿಸ್ ಫ್ರೀ ಇರುತ್ತೆ. ಸೊ ಎಕ್ಸ್ಪ್ಲೈನ್ ಮಾಡೋದು ಮತ್ತೆ ಅವ್ರಿಗೆಲ್ಲಾನು ಹೀಗೆ ಅಂತ ಎಲ್ಲ ಡೆಮೋಸ್ಟ್ರೇಷನ್ ಎಲ್ಲ ಆನ್ ಸ್ಪಾಟ್ಗೆ ಹೋಗ್ತಾರೆ. ಅವ್ರಿಗೆ ಯಾವ್ದೋ ಪ್ಲೇಸ್ ಇದ್ರು ಅಲ್ಲೇ ಹೋಗಿ ಮಷಿನ್ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಡೆಮೋ ಕೊಟ್ಬಿಟ್ಟು ಬರ್ತಾರೆ. ಓಕೆ. ಆಮೇಲೆ ಅವ್ರಿಗೆ ಏನೇ ಡೌಟ್ಸ್ ಇದ್ರು ನಾವು ಕ್ಲಾರಿಫೈ ಮಾಡ್ತೀವಿ. ಸೊ 1 year ವಾರಂಟಿನೂ ಇರುತ್ತೆ. ವಾರಂಟಿ ಮಷೀನ್ ಅಲ್ಲಿ ಏನೇ ಸ್ಪೇರ್ ಪಾರ್ಟ್ಸ್ ಏನೇ ಪ್ರಾಬ್ಲಮ್ ಆದ್ರೂ ಎಲ್ಲವೂ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ. ಥ್ರೆಡ್ಸ್ ನಿಮ್ಮ ಹತ್ರನೇ ಸಿಗುತ್ತಾ ಅಥವಾ ಬೇರೆಯವ್ರು ತಗೋಬೇಕಾ? ಎಂಬ್ರಾಯ್ಡ್ರಿ ಮೆಟೀರಿಯಲ್ಸ್ ಬೇಕಂದ್ರೆ ನಮ್ಮಲ್ಲಿ ಅವೈಲೇಬಲ್ ಇದೆ. ಸಿ ಇಲ್ಲಿ ನೋಡಿ, ಇಲ್ಲೆಲ್ಲಾನು ಇದೆ. ಇನ್ನು ಆ ಕಡೆ ಬಾಕ್ಸಸ್ ಕೂಡ ಇದೆ, ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ಇಲ್ಲಿ. ಸೊ ನೀವು ಯಾವಾಗ ಬೇಕಾಗಿದ್ರು ಇಲ್ಲೇ ಎಂಬ್ರಾಯ್ಡ್ರಿ ಥ್ರೆಡ್ಸ್ ಕೂಡ ತಗೋಬಹುದು ಇವ್ರ ಹತ್ರನೇ. ಮೆಟೀರಿಯಲ್ಸ್, ಸ್ಪೇರ್ಸ್, ಸರ್ವಿಸ್ಗೆ ನಿಮಗೆ ತೊಂದರೆ ಇಲ್ಲ. ಯಾವುದೇ ತರ ಬೇಕು ಅಂದ್ರೂ ನಮ್ಮಲ್ಲಿ ಸಿಗುತ್ತೆ, ಅವೈಲೇಬಲ್ ಇದೆ. ಓಕೆ. ಈಗ ನಿಮ್ಮ ಹತ್ರ ತಗೊಳ್ಳೋದು ಬರೀ ಮಷಿನ್ ಅಲ್ದಿರೆ ಅಂದ್ರೆ ಲೈಕ್ ಈಗ ಅವರು ತಗೊಂಡ್ ಹೋದ್ಮೇಲೆ ಈ ತರದ ಡಿಸೈನ್ಸ್ ನ ಮಾಡಿ ಸಪರೇಟ್ ಆಗಿ ಸೆಲ್ ಕೂಡ ಮಾಡ್ಬೋದಲ್ವಾ? ಮಾಡ್ಬೋದು. ಅವರು ಆ ತರದ ಬಿಸ್ನೆಸ್ ಮಾಡ್ಬೋದಲ್ವಾ? ಓನ್ ಬಿಸ್ನೆಸ್ ಮಾಡ್ಕೋಬಹುದು. ಡೈರೆಕ್ಟ್ ಅವರೇ ಫ್ಯಾಬ್ರಿಕ್ ತಂದು ಓನ್ ಡಿಸೈನ್ ಮಾಡಿ ಇವಾಗ ಆನ್ಲೈನ್ ಗೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ. ಅದೇ ತರ ಅವ್ರು ಮಾಡ್ಕೋಬಹುದು. ಓಕೆ. ಮಿನಿಮಮ್ ಎಷ್ಟು ಹೋಗುತ್ತೆ ಈ ತರದ ಡಿಸೈನ್ ಮಾಡಿರೋಂಥದ್ದು? ಈ ತರ ಡಿಸೈನ್ಸ್ ಮಾಡ್ತಾರೆ ನಮ್ಗೆ ಒಂದು ಖರ್ಚು ಅಂತಂದ್ರೆ ನಮ್ಗೆ ಏನು ನಮ್ಗೆ ಅಮೌಂಟ್ ಸಿಗುತ್ತೆ ಅಂದ್ರೆ, ಒಂದು ಬ್ಲೌಸ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಒಂದು 100 ರೂಪೀಸ್ ಖರ್ಚಾಗುತ್ತೆ ಅಷ್ಟೇ. ಲೈಕ್ ಫ್ಯಾಬ್ರಿಕ್, ಟೈಮು, ನಮ್ದು ಮೆಟೀರಿಯಲ್ ಸೇರಿದ್ರೆ, ಆಮೇಲೆ ಪವರ್ ಸೇರಿದ್ರೆ 100 ರೂಪೀಸ್ ಖರ್ಚು ನಮ್ಗೆ ಬರುತ್ತೆ ಅಷ್ಟೇ. ಹೌದು. ಒಂದು ಬ್ಲೌಸ್ ಡಿಸೈನ್ ಗೆ ಇಷ್ಟಕ್ಕೆ ನಿಮ್ಗೆ ಜಸ್ಟ್ 100, ಬಟ್ ನೀವು ಸೆಲ್ ಮಾಡೋದು 300 400 500 to 600 ಸ್ಟಾರ್ಟಿಂಗ್ ಪ್ರೈಸ್. ಯಾಕಂದ್ರೆ ಡಿಸೈನ್ ಮಾಡಿರೋಂಥದ್ದು ಅವ್ರಿಗೆ ಸ್ಟಿಚ್ ಮಾಡಿಸಿ ಇದ್ ಮಾಡ್ಬೇಕು ಅಂದ್ರೆ ಯೂಶಲಿ ಈ ಡಿಸೈನರ್ ಬ್ಲೌಸಸ್ ಎಲ್ಲಾನು ನಿಮ್ಗೆ 2000 ಮೇಲೇನೆ ಇರುತ್ತೆ ಎಲ್ಲಾನು. ಸೊ ತುಂಬಾನೇ ವರ್ತ್ ಅನ್ಸುತ್ತೆ ಅಲ್ವಾ? ಸೊ ಡೆಫಿನೆಟ್ಲಿ ಮನೇಲಿರೋಂಥವ್ರು, ಮನೇಲೆ ಏನೋ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಳ್ಳೋರು, ಸೆಕೆಂಡ್ ಹೋಮ್ ಇನ್ಕಮ್ ಮಾಡಬೇಕು ಅಂತ ಇರೋರು ಡೆಫಿನೆಟ್ಲಿ ಇದಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ. ಬಿಟ್ಟು ನಿಮಗೆ ಸ್ಟೋನ್ಸ್, ಬೀಡ್ಸ್ ವರ್ಕ್ ಎಲ್ಲ ಬರುತ್ತೆ. ಓಕೆ. ಸ್ಟೋನ್ಸ್, ಬೀಡ್ಸ್ ಕೂಡ ಈ ಮಿಷನ್ ಮಾಡ್ಬೋದು. ಅಟ್ಯಾಚ್ಮೆಂಟ್ ಬರುತ್ತೆ. ನೆಟೆಡ್ದು ಮಾಡ್ಬೋದು ಈ ಥರ ಅಲ್ವಾ? ನೋಡಿ, ನೆಟೆಡ್ದು ಮಾಡ್ಬೋದು ಈ ಥರ. ನೆಟೆಡ್ ಕೂಡ ಮಾಡ್ಬೋದು ಆ್ಯಂಡ್ ವೆಲ್ವೆಟ್ದು ಕೂಡ ಮಾಡ್ಬೋದು. ವೆಲ್ವೆಟ್ ಮೇಲೆ ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲನೂ ಮಾಡ್ಬೋದು ಅಲ್ವಾ? ಓಕೆ. ಇದೆಲ್ಲ ಬೀಡ್ಸು ಇದೆಲ್ಲನೂ. ಓಕೆ. ಸೊ ಬೀಡ್ಸ್ ವರ್ಕ್ ಕೂಡ ಮಾಡ್ಬೋದು. ಇದೆಲ್ಲ ನೋಡಿ ಎಷ್ಟು